ಶಾಲು ಹೊದಿಸಿ ಹೂಗುಚ್ಚ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತದೆ. అలాగే 5 లక్షల రూపాయల ಅನುದಾನ ಘೋಷಣೆ ಮಾಡ್ತಿತ್ತು. ಅವಲ ಮೋಸ್ಟ್ಲಿ ನಿಕ್ಲಿತ್ತೆ ಬೈದೆ ನಿಯಮಾವಳಿಯ ಪ್ರಕಾರ ಅವರಿಗೆ ಶಾಸಕರಿಗೆ ಒಂಜಿ ಟ್ರಸ್ಟ್ಗೆ ಅಥವಾ ಒಂಜಿ ಸಂಸ್ಥೆಗೆ 30 ಲಕ್ಷದ ಮಿತಿ ಹೆಚ್ಚು ಕೊರ ಸಾಧ್ಯ ಇತ್ತು. ಅಂಜಾದ ಬೇತೆ ರೂಪದ ಓಣಂಜಿ ಕೊರಡು ಅನ್ಪುನಂಜಿತ್ತ ಮನೆ ಮೇಲೆ ನಿಖಿಲ್ ಬಂದರೆ ಖಂಡಿತ ನಮನ ರಾಜ್ಯಸಭೆ ಸದಸ್ಯರನ್ನ ಅವಕಾಶ ಲೋಲಿಲ್ಲ. ಪಕ್ಕ ಸರ್ಕಾರದ ಹಿಂದುಳಿದ ವರ್ಗದ ಇಲಾಖೆಡೆ ದುಮ್ಮಪುರ ನಮನ ಸರ್ಕಾರ ಇಪ್ಪನಾಗ ಮಲ್ಲ ಪ್ರಮಾಣ ನಿಂಕಲ್ ಮಾತ ಹಿಂದುಳಿದ ವರ್ಗದ ಇಲಾಖೆದ ಮುಖಾಂತರ ಅನುದಾನ ನಿಂಕಲ್ ಮಲ್ಲ ಪ್ರಮಾಣ ಕೊರ್ತಾ ನಿಖಿಲಿ ಅವು ವಿಶ್ವಕರ್ಮ ಸಮುದಾಯ ಭವನ ಇಪ್ಪು, ಸಪ್ಪಳಿಗ ಸಮುದಾಯ ಭವನ ಇಪ್ಪು, ಕುಲಾಲ ಸಮುದಾಯ ಭವನ ಇಪ್ಪು ಇಂಜಿತ ಮಾತ ಹಿಂದುಳಿದ ಸಮಾಜಕ್ಕೆ ನಾಡ್ದು 25 ಲಕ್ಷ 50 ಲಕ್ಷ ರೂಪಾಯಿ ಆನೆದ ಕಾಲಘಟ್ಟ ನಿಂಕಲ್ ಮಾತ ಕೊಡ್ಲಕ್ ಕೊರ್ತಾ ನತ್ತ ಹೆಚ್ಚುವರಿ ಕಟ್ಟಡ ನಿಖಿಲ್ ಈನ ನನಗೆ 25 ಲಕ್ಷ ಬೋರ್ಡು ಅನ್ಪುನಂಚಿತ್ತ ಅಂದಾಜು ನಿಖಿಲ್ ಮಂದಾರ ಖಂಡಿತ ಎಲ್ಲಂಗೆ 22ನೇ ತಾರೀಕು ಇಡಬೇಕು ಅಧಿವೇಶನ ಪ್ರಾರಂಭ ಹಾಕೊಂಡು ಆ ಸಂದರ್ಭ ಸಂಬಂಧಪಟ್ಟಿನಂಚಿತ್ತ ಸಚಿವರಡ ಮುಖ್ಯಮಂತ್ರಿ ಏನು ಪಾತಿರಿದೆ ನಕ್ಕೆ ಹೆಚ್ಚುವರಿ ಅನುದಾನ ಕೊಡ್ರ ಈನ ಸಾಧ್ಯ ಉಂಟು ಸರ್ಕಾರದ ಅನುದಾನ ಲಭ್ಯತೆಯನ್ನು ತೂತು ಅಂದ್ಕೊಂಡದೆ ಖಂಡಿತ ಮನ್ಪುನಂಚಿತ್ತ ಪ್ರಯತ್ನ ಮನ್ಪುವ. ಸಂಗೀತ ಕ್ಲಾಸ್ ಇದೆ ಎಲ್ಲ ಹೇಗೆ ಮಾಡುದಂತ ಈಗಲೂ ಬಂದು ಪಾಂಡವನ ಹತ್ರ ಅದೇ ಮಾತಾಡಿದ್ದು. ನೀವು ನಮ್ಮಲ್ಲಿ ವಾದ್ಯ ಕಲಿಸುವುದಾದರೆ ಎಲ್ಲ ಆದ ಮೇಲೆ ಕರೀತೇನಂತ. ಅಲ್ಲಿ ಕೂಡ ಆಯ್ತು ವಾದ್ಯ ಸಂಗೀತವನ್ನು ಕಲಿಸುವ ಅಂತೇಳಿ ಹೇಳಿದ್ರೆ ವಾದ್ಯವನ್ನು ಮಾಡುವುದು ಫಸ್ಟ್ ಅಲ್ಲ, ಅದರ ಮೊದಲು ಸಂಗೀತ ಆಗ್ಬೇಕು. ಸಂಗೀತ ಪೂರ್ತಿಯಾದ ಮೇಲೆ ವಾದ್ಯ ಹಿಡಿಲಿ ಅವರು. ಯಾಕೆಂದ್ರೆ ವಾದ್ಯ ಹಿಡಿಲಿಕ್ಕೆ ಶುರುವಾದ್ಮೇಲೆ ಬೆರಳು ಇಟ್ಟರೆ ಸಾಕು ದೊಡ್ಡ ವಿದ್ವಾನ್ ಅಂತಲೇ ಆಯ್ತದು. ದೊಡ್ಡ ವಿದ್ವಾನ್ ಒಬ್ಬ ಒಳ್ಳೆಯ ವಿದ್ವಾನ್ ಬಂದ್ರೆ ಆಗ ಸಂಗೀತ ಇವನಿಗೆ ಬಾರಿಸ್ಲಿಕ್ಕಾಗದೆ ಹಿಂದಿನಿಂದ ಕೂತ್ಕೊಳ್ಳಿಕ್ಕಿದೆ. ಅದು ಬೇಕಾ ದೇವಾಡಿಗ ಸಮುದಾಯಕ್ಕೆ? ಬೇಡ. ಅದಕ್ಕೆ ನಾನು ಹೇಳುದು ಯಾವುದಾದ್ರೂ ಪೂರ್ತಿಯಾಗಿ ನಿಂತುಕೊಳ್ಳಿ. ನಾನು ಸ್ವಲ್ಪ ಒಂದು 10-15 ನಿಮಿಷ ಮಾತಾಡುವ ನಿಮ್ಮ ಹತ್ರ. ಯಾಕೆಂತ ಹೇಳಿದ್ರೆ ನನಗೊಂದು ನಮ್ಮ ದೇವಾಡಿಗ ಸಮುದಾಯ ಅಂತ ಹೇಳಿದ್ರೆ ಬಹಳ ಒಂದು ರೀತಿಯ ಆತ್ಮೀಯ ಸಂಬಂಧ ಇದೆ. ಅದು ಈ ಸಂಘವನ್ನು ಉದ್ಘಾಟಿಸುವಾಗಲೂ ನಾನು ಬಂದಿದ್ದೇನೆ. 3ನೇ ಸಲ ಭಾಷಣ ಮಾಡುದು ಇದರಲ್ಲಿ. ಒಂದ್ಸಲ ಸಂಘದ ಬಗ್ಗೆ ಮಾತಾಡ್ಲಿಕ್ಕೆ ಕರೆದರವರು ಎಲ್ಲ ಬರಬೇಕು ನೀವು ಅಂತ ಹೇಳಿ. ಯಾಕಂದ್ರೆ ವಸಂತ್ ಕುಮಾರ್ ನಿಟ್ಟೆ ಆಚೆ ಹೋದ ಮೇಲೆ ಅವರ ಇಂಪಾರ್ಟೆನ್ಸ್ ಏನಂತ ಹೇಳೆಲ್ಲ ಬೊಬ್ಬೆ ಬಿಟ್ಟರು ನನ್ನ ಹತ್ರ ಬಂದು. ಅವರಿರುವಾಗ ಬೈತಾರೆ ಅಂತ ನಾವು ಹೇಳ್ತಾ ಇದ್ದೆವು. ಈಗ ಅವರು ಇಲ್ಲದೆ ಇರುವುದು ನಮಗೆ ಗೊತ್ತಾಗ್ತದೆ ಅಂತೇಳಿ, ಯಾವಾಗ ಕಳ್ಕೊಂಡೆ ಅಂತೇಳಿ. ಒಂದು ಸಲ ಬಿದಿರು ಬ್ರಹ್ಮದೇವನ ಹತ್ರ ಹೋಗಿ ಕೇಳಿತಂತೆ. ಬಿದಿರು ಬ್ರಹ್ಮದೇವನ ಹತ್ರ ಹೋಗಿ ಕೇಳಿತಂತೆ, ಯಾಕಾಗಿ ನನ್ನನ್ನು ಸೃಷ್ಟಿಸಿದೆ ಬ್ರಹ್ಮದೇವ? ಒಂದು ಹೂವಿಲ್ಲ ನನ್ನ ಹತ್ರ, ಒಂದು ಹಣ್ಣು ಆಗುವುದಿಲ್ಲ ನನ್ನ ಹತ್ರ. ಬಿದಿರಿನಲ್ಲಿ ಹಣ್ಣಾಗುವುದಿಲ್ಲಲ್ಲ, ಒಂದು ಹೂ ಬಿಡುವುದಿಲ್ಲಲ್ಲ, ಗಿಡ ಒಂದು ಬೇರೆಯವರು ದಣಿದು ಬರುವಾಗ ನನಗೆ ನೆರಳನ್ನು ಕೊಡ್ಲಿಕ್ಕೆ ಎಲೆಗಳಿಲ್ಲ, ಯಾಕಾಗಿ ನನ್ನನ್ನು ಸೃಷ್ಟಿ, ನನ್ನಿಂದ ಏನು ಉಪಯೋಗ ಅಂತ ಬಿದಿರು ಕೇಳಿತಂತೆ. ಬ್ರಹ್ಮದೇವ ನಗಡಿದಂತೆ ಸೀದ ಹೋದಂತೆ, ಉತ್ತರ ಕೊಡ್ಲಿಲ್ಲ. ಬಿದಿರಿಗೆ ಛಲ ಬಂತಂತೆ, ಬೆಳೆಯಿತಂತೆ ಆಕಾಶದೆತ್ತರಕ್ಕೆ ಬೆಳೆಯಿತಂತೆ. ಮುಂದೊಂದು ದಿನ ಶ್ರೀಕೃಷ್ಣನ ಕೈಯಲ್ಲಿರುವ ಕೊಳಲಾಯಿತಂತೆ, ಹೆತ್ತ ಮಗುವಿಗೆ ತೊಟ್ಟಿಲಾಯಿತಂತೆ, ದಣಿದು ಬಂದು ಕೂತುಕೊಳ್ಳುವವರಿಗೆ ಕುರ್ಚಿ ಆಯಿತಂತೆ. ಯಾರಿಗೂ ಉಪಯೋಗವಿಲ್ಲದಂತ ಬಿದಿರು ಸತ್ತಾಗ ಒಬ್ಬ ವ್ಯಕ್ತಿಯನ್ನು ಕೊಂಡೋಗ್ಲಿಕ್ಕೆ ಚಟ್ಟವಾಯಿತಂತೆ. ನಮ್ಮಿಂದ ಉಪಯೋಗ ಇಲ್ಲ ಅಂತ ಯೋಚಿಸಿಕೊಳ್ಬೇಡಿ. ನೀವೆಲ್ಲರೂ ಬಿದಿರು ಹೇಗೆ ಶ್ರೀಕೃಷ್ಣನ ಕೈಯಲ್ಲಿ ಹೋಗಿ ಏನು ಕೊಳಲಾಯಿತಾ, ಅದೇ ರೀತಿ ನಾವೆಲ್ಲರೂ ಒಟ್ಟಿಗೆ ಸೇರಿದರೆ ದೇವಾಡಿಗ ಸಮಾಜ ಉತ್ತಮವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. मम तापमपा कुरुदेवा, मम पापमपा कुरुदेवा, मम तापमपा कुरुदेवा, मम पापमपा कुरुदेवा. जलजनयन विधिन मुचिहरणौ विद्युत विनुत पद पद्य